ಏಷ್ಯಾ ಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಶುಭಾರಂಭ ಮಾಡಿದೆ. ಯುಎಇ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ ಅತಿ ವೇಗದಲ್ಲಿ 9 ವಿಕೆಟ್ ಭರ್ಜರಿ ಗೆಲುವು ಕಂಡಿದೆ. ಆರಂಭದಲ್ಲಿ ಬೌಲಿಂಗ್ನಲ್ಲಿ ಅಬ್ಬರಿಸಿದ ಟೀಂ ಇಂಡಿಯಾ ಯುಎಇ ತಂಡವನ್ನು ಕೇವಲ 57 ರನ್ಗೆ ಆಲ್ಔಟ್ ಮಾಡಿತು. ಈ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾ 1 ವಿಕೆಟ್ ಕಳೆದುಕೊಂಡು 4.3 ಓವರ್ಗಳಲ್ಲಿ ಗೆಲುವು ಕಂಡಿದೆ. ವಿಶೇಷ ಅಂದರೆ ಒಟ್ಟು ಪಂದ್ಯ ಕೇವಲ 2 ಗಂಟೆ ಕಾಲವು ನಡೆಯಲಿಲ್ಲ. 5 ಸಿಕ್ಸ್ 4 ಬೌಂಡರಿಯಲ್ಲಿ ಪಂದ್ಯ ಕ್ಲೋಸ್. ಯುಎಇ ನೀಡಿದ 58 ರನ್ಗಳ ಟಾರ್ಗೆಟ್ ಭಾರತಕ್ಕೆ ಸುಲಭ. ಟೀಂ ಇಂಡಿಯಾ ಈಗ ಟಾರ್ಗೆಟ್ ಅನ್ನು ಸ್ಫೋಟಕ ರೀತಿಯಲ್ಲಿ ಚೇಸ್ ಮಾಡಿತು. 5 ಸಿಕ್ಸ್ ಹಾಗೂ 4 ಬೌಂಡರಿ ಮೂಲಕ ಟೀಂ ಇಂಡಿಯಾ ಪಂದ್ಯ ಮುಗಿಸಿತು. ಇದರ ನಡುವೆ ಅಭಿಷೇಕ್ ಶರ್ಮಾ ವಿಕೆಟ್ ಕಬಳಿಸಿರುವುದೇ ಯುಎಇ ಸಾಧನೆ. ಭಾರತ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಚೇಸ್ ಮಾಡಲು ಮುಂದಾಗಿತ್ತು. ಆದರೆ ಕೊನೆಯ ಹಂತದಲ್ಲಿ ಶರ್ಮಾ ವಿಕೆಟ್ ಕಳೆದುಕೊಂಡಿತು. ಸ್ಫೋಟಕ ಆರಂಭ ನೀಡಿದ ಅಭಿಷೇಕ್ ಶರ್ಮಾ ಹಾಗೂ ಶುಭಮನ್ ಗಿಲ್ ಟೀಂ ಇಂಡಿಯಾಗೆ ಸ್ಫೋಟಕ ಆರಂಭ ನೀಡಿದರು. ಮೊದಲ ವಿಕೆಟ್ಗೆ ಈ ಜೋಡಿ 48 ರನ್ ಜೊತೆಯಾಟ ನೀಡಿತು. ಅಭಿಷೇಕ್ ಶರ್ಮಾ 16 ಎಸೆತದಲ್ಲಿ 30 ರನ್ ಸಿಡಿಸಿದರು. 2 ಬೌಂಡರಿ ಹಾಗೂ 3 ಸಿಕ್ಸರ್. ಇತ್ತ ಗಿಲ್ 9 ಎಸೆತದಲ್ಲಿ 22 ರನ್ ಸಿಡಿಸಿದರು. 2 ಬೌಂಡರಿ ಹಾಗೂ 1 ಸಿಕ್ಸ್. ಸೂರ್ಯಕುಮಾರ್ ಯಾದವ್ 2 ಎಸೆತದ ಎದುರಿಸಿ 1 ಸಿಕ್ಸರ್ ಸಿಡಿಸಿದರು. ಈ ಮೂಲಕ 7 ರನ್ ಕಲೆ ಹಾಕಿದರು. ಇದರೊಂದಿಗೆ ಟೀಂ ಇಂಡಿಯಾ ಗೆಲುವು ದಾಖಲಿಸಿತು.